Welcome to Aditya Academy. In this session, you are going to see about what is titration and all. Some Kannada also language I will use in this video. Please try to understand. I am going to speak Kannada first time in the video. First time ನಾನು ಕನ್ನಡಲ್ಲೇ ಮಾತಾಡ್ತೀನಿ ವಿಡಿಯೋ ಅಲ್ಲಿ ಸ್ವಲ್ಪ ನೀವು ಸಪೋರ್ಟ್ ಮಾಡ್ರಿ. Okay. So let us see what is titration. And titration, how many marks you are going to get here? See here. And titration. In practical examination, titration is very important. 10 marks you are going to get this one. Okay. Right. Look at the next slide. Now, total practicals 30 marks. Total marks. Total marks 30. If you want to get out of 30 to 30, so what to do? How it is analysis, how the marks are splitting, how marks ye ತರ split ಆಗಿದೆ. Total 30 ಇದೆ 30. Okay. Then ಅವರು ಎ ತರ ಸ್ಪ್ಲಿಟ್ ಮಾಡಿದರು. ಫಸ್ಟ್ ಒನ್ ಟೈಟ್ರೇಷನ್ಗೂ ಎಷ್ಟು ಮಾರ್ಕ್ಸ್ ಇದೆ? ಟೈಟ್ರೇಷನ್ಗೂ 10 ಮಾರ್ಕ್ಸ್ ಇದೆ. ಆದ್ಮೇಲೆ ಸಾಲ್ಟ್ ಅನಾಲಿಸಿಸ್ಗೆ ಎಷ್ಟು ಮಾರ್ಕ್ಸ್ ಇದೆ? 10 ಮಾರ್ಕ್ಸ್ ಇದೆ. ಆದ್ಮೇಲೆ ವೈವಾ ಕ್ವಶನ್ಸ್ 4 ಮಾರ್ಕ್ಸ್ ಇದೆ. ಅವ್ರು 4 ಕ್ವಶನ್ಸ್ ಕೇಳ್ತಾರೆ, ಮಿನಿಮಮ್ 4 ಕೇಳ್ತಾರೆ. ಅವರು ನೀವು ಆನ್ಸರ್ ಮಾಡಬೇಕು. ಈಸಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ರೆಕಾರ್ಡ್ ರೈಟಿಂಗ್ ಅಂಡ್ ಸಬ್ಮಿಷನ್ 6 ಮಾರ್ಕ್ಸ್ ಇದೆ. ಸೊ ಟೋಟಲಿ 30 ಮಾರ್ಕ್ಸ್ ಇದೆ. ಓಕೆ. ಸೊ ಇಲ್ಲಿ ಟೈಟ್ರೇಷನ್, ಫಸ್ಟ್ ಒನ್ ಟೈಟ್ರೇಷನ್ ಆದ್ಮೇಲೆ ನಾನು ಸಾಲ್ಟ್ ಅನಾಲಿಸಿಸ್ಗೂ ಇನ್ನೊಂದು ವಿಡಿಯೋನು ಮಾಡ್ತಾನೆ. ಇವತ್ತೇ ಮಾಡ್ತಾನೆ, ನಾನು ಅದನ್ನು ಕಂಪ್ಲೀಟ್ ಮಾಡ್ತಾನೆ. ವೈವಾ ಕ್ವಶನ್ ದಲ್ಲಿನೂ ಇನ್ನೊಂದು ವಿಡಿಯೋನು ಮಾಡ್ತಾನೆ, ಅದಕ್ಕೆ ಒಂದ್ಸರಿ ನೋಡ್ರಿ. ಓಕೆ. ರಿಕಾರ್ಡ್ ಯು ವಿಲ್ ಗೆಟ್ ಈಸಿಲಿ 6 ಮಾರ್ಕ್ಸ್ ಸಬ್ಮಿಷನ್ ಆಫ್ ರಿಕಾರ್ಡ್. ಓಕೆ. ಲೆಟ್ ಅಸ್ ಗೋ ಟು the video first. Within 5 minutes or 10 minutes only we will complete this one. Within just 10 minutes, okay, we will complete. What is titration? Titration is a quantitative method. It is a quantitative method. ಇದು ಏನೋ ಕ್ವಾಂಟಿಟೇಟಿವ್ ತರ, ಅಂದ್ರೆ ಎಷ್ಟಿದೆ, ಎಷ್ಟು ಅಮೌಂಟ್ ಆಫ್ ಸೊಲ್ಯೂಟ್ is there in the solution, which is used in calculate unknown concentration of the solution. ಸೊ ಅನ್ನೋನ್ ಕಾನ್ಸಂಟ್ರೇಷನ್ ಅಂದ್ರೆ ನೋ ಕಾನ್ಸಂಟ್ರೇಷನ್, ಅದು ಏನೋ ಗೊತ್ತಿಲ್ಲ ನಮಗೆ, ಅದು ಏನೋ ಸೊಲ್ಯೂಷನ್ ಕೊಟ್ಟಿದ್ರು ಅವರು. ಈ ತರ ಬೇಕರ್ ಅಲ್ಲಿ ಅವರು ಏನೋ ಸೊಲ್ಯೂಷನ್ ಕೊಟ್ಟಿದ್ರು. ಸೊ ಆ ಸೊಲ್ಯೂಷನ್ ಅಂದ್ರೆ ಈ ತರ ಸೊಲ್ಯೂಷನ್ ಇದೆ. ಸೊ ಈ ಸೊಲ್ಯೂಷನ್ಗೆ ನೀವು ಕಾನ್ಸಂಟ್ರೇಷನ್ ಏನೋ ಗೊತ್ತಿಲ್ಲ. ಈ ಕಾನ್ಸಂಟ್ರೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೀವು ಈ ಮೆಥಡ್ ಯೂಸ್ ಮಾಡ್ತಾವು. ಟೈಟ್ರೇಷನ್ ಅಂದ್ರೆ ಒಂದು ಮೆಥಡ್ ಯೂಸ್ ಮಾಡ್ತಾವು. ದಿಸ್ ಇಸ್ ದ ಒನ್. ಓಕೆ. ಸೊ ಜನರಲಿ ಈ ಟೈಟ್ರೇಷನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಏನಿದೆ ಯೂಸ್, ವಾಟ್ ಇಸ್ ದ ಯೂಸ್ ಆಫ್ ಟೈಟ್ರೇಷನ್ ಇನ್ ಅವರ್ ಡೇ ಟು ಡೇ ಲೈಫ್ ಅಂದ್ರೆ ಒಂದ್ಸರಿ ನೋಡ್ರಿ. ಓಕೆ. ಜನರಲಿ ಇನ್ ಡ್ರಗ್ ಇಂಡಸ್ಟ್ರಿ, ಡ್ರಗ್ ಆರ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಡ್ರಗ್ ಇಂಡಸ್ಟ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಇದೆ. ಆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅಲ್ಲಿ ಎಷ್ಟು 500 mg ಗ್ರಾಮ್ಸ್ ಇದೆ. 500 mg ಗ್ರಾಮ್ಸ್ ಇದೆನಾ, ಜಾಸ್ತಿ ಇದೆ, ಕಮ್ಮಿ ಇದೆ? ಓಕೆ. ಆ ತರ ಅವ್ರು ನೋಡ್ಬೇಕು ಅಂದ್ರೆ they have to do titration method to find out how much amount of paracetamol is present in the tablet. ಅದು ಜಾಸ್ತಿ ಆಗಿತ್ತು ಅಂದ್ರೆ ಪ್ರಾಬ್ಲಮೇ, ಕಮ್ಮಿ ಆಗಿತ್ತು ಅಂದ್ರೂ ಪ್ರಾಬ್ಲಮೇ. ಅದಕ್ಕೆ ಜನರಲಿ ಇವರು ಡ್ರಗ್ ಇನ್ಸ್ಪೆಕ್ಟರ್ಸ್ ಗೊತ್ತು ನಿಮ್ಗೂ, ಡ್ರಗ್ ಇನ್ಸ್ಪೆಕ್ಟರ್ಸ್ ಆರ್ ದೇರ್. ಓಕೆ. ದೇರ್ ದೇ ವಿಲ್ ಯೂಸ್ ದಿಸ್ ಮೆಥಡ್. ಓಕೆ. ಫುಡ್ ಇಂಡಸ್ಟ್ರೀಸ್ ಅಲ್ಲೇ ಜನರಲಿ ಫುಡ್ ಇಂಡಸ್ಟ್ರೀಸ್ ಅಂಡ್ ಆಲ್, ಯಾವುದು ಫುಡ್ ಇಂಡಸ್ಟ್ರೀಸ್ ಅಲ್ಲಿ ಜನರಲಿ ಫ್ಲೇವರ್ಸ್, ಕಲರಿಂಗ್ ಏಜೆಂಟ್ಸ್ ಚೆಕ್ ಮಾಡ್ತಾರೆ, ಟು ಚೆಕ್ ದೆಮ್ ದ ಕ್ವಾಲಿಟಿ. ಓಕೆ. ದೇ ವಿಲ್ ಯೂಸ್ ಟೈಟ್ರೇಷನ್ ಮೆಥಡ್. ನೆಕ್ಸ್ಟ್ ಲ್ಯಾಬೊರೇಟರಿಯಲ್ಲಿ ಜನರಲಿ ಅವರು ಯೂಸ್ ಮಾಡ್ತಾರೆ. ಸ್ಕೂಲ್ ಲ್ಯಾಬೊರೇಟರಿ, ಕಾಲೇಜ್ ಲ್ಯಾಬೊರೇಟರೀಸ್, ಸ್ಕೂಲ್ ಲ್ಯಾಬೊರೇಟರಿ ಎಲ್ಲ ಯೂಸ್ ಮಾಡ್ತಾರೆ. ಓಕೆ. ಸೊ ಫಾರ್ ದಿಸ್ ಟೈಟ್ರೇಷನ್ ಪರ್ಪಸ್ ನಿಮ್ಗೆ ಏನ್ ಬೇಕು, ಫಸ್ಟ್ ಏನ್ ಬೇಕು ನಿಮ್ಗೆ ನೋಡಲಿ. ಲುಕ್ ಅಟ್ ದಿಸ್ ಒನ್. ಸೊ ಏನಮ್ಮ ಇದು, ದಿಸ್ ಇಸ್ ಕಾಲ್ಡ್ ಪಿಪೆಟ್. ಪಿಪೆಟ್ ಸೇಮ್ ಥಿಂಗ್. ಓಕೆ. 25 ml ಸಿಗುತ್ತೆ, 5 ml is available, 10 ml is available, ಈ ತರ. ಇದು 25 ml. ನೆಕ್ಸ್ಟ್ ಒನ್, ದಿಸ್ ಇಸ್ ಬ್ಯೂರೆಟ್. ಆಲ್ರೆಡಿ ಬರ್ಸಿದ್ರಲ್ಲಿ
ಬ್ಯೂರೆಟ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಬ್ಯೂರೆಟ್ ಅಲ್ಲ. ಓಕೆ, ನೆಕ್ಸ್ಟ್ ಇದು ಬ್ಯೂರೆಟ್ ಕ್ಲಾಂಪು. ಇದೇನಮ್ಮ ಇದು ಸ್ಟ್ಯಾಂಡ್. ಬ್ಯೂರೆಟ್ ಹೋಲ್ಡ್ ಮಾಡಬೇಕು, ಏನ್ ಬೇಕು ನಿಮ್ಗೆ, ಸ್ಟ್ಯಾಂಡ್ ಬೇಕು. ನೆಕ್ಸ್ಟ್ ಇದೇನಿದೆ ಫ್ಲಾಸ್ಕ್. ಏನ್ ಫ್ಲಾಸ್ಕ್ ಅದು, ಕೋನಿಕಲ್ ಫ್ಲಾಸ್ಕ್ ಆಕ್ಚುಲಿ. ಸೊ ಫಾರ್ ಡೂಯಿಂಗ್ ಟೈಟ್ರೇಷನ್ ನಿಮ್ಗೆ ಏನ್ ಬೇಕು, ಫಸ್ಟ್ ಒಂದು ಬ್ಯೂರೆಟ್ ಬೇಕು, ಎಸ್, ಒಂದು ಪಿಪೆಟ್ ಬೇಕು, ಎಸ್, ಒಂದು ಕೋನಿಕಲ್ ಫ್ಲಾಸ್ಕ್ ಬೇಕು. ಓಕೆ, ಅಷ್ಟೇ. ದಟ್ ಈಸ್ ಇನಫ್ ಫಾರ್ ಯು ಅಂಡ. ಓಕೆ, ಲೆಟ್ ಅಸ್ ಗೋ ಟು ಈ ಸಿಲೆಬಸ್ ಅಲ್ಲಿ ಏನಿದೋ ಲೆಟ್ ಅಸ್ ಸಿ ಫಸ್ಟ್ ಅಂಡ. ಓಕೆ, ನೋಡಿ ಸಿಲೆಬಸ್ ಅಲ್ಲಿ ಏನಿದೆ ಫಸ್ಟ್. ಓಕೆ, ನಿಮ್ ಸಿಲೆಬಸ್ ಅಲ್ಲಿ ದೇರ್ ಇಸ್ ಅ ಟೈಟ್ರೇಷನ್ ಬಿಟ್ವೀನ್ KMnO4 ವರ್ಸಸ್ FAS. FAS ಅಂದ್ರೆ ಏನ, ಫೆರಸ್ ಅಮೋನಿಯಂ ಸಲ್ಫೇಟ್. ಓಕೆ, ಈ ಶಾರ್ಟ್ ಫಾರ್ಮ್ ನ ಏನಂದ್ರೆ ಅವರು ಫೆರಸ್ ಅಮೋನಿಯಂ ಸಲ್ಫೇಟ್, FAS ಅಂತ. ಓಕೆ, ದೇರ್ ಇಸ್ ಅ ಟೈಟ್ರೇಷನ್ ಬಿಟ್ವೀನ್ molar KMnO4 and FAS. Okay, here we have to calculate the molarity of KMnO4. KMnO4 molarity ನೀವು ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ವಾಟ್, ಫೆರಸ್ ಅಮೋನಿಯಂ ಸಲ್ಫೇಟ್. ಅವ್ರ ಕಾನ್ಸಂಟ್ರೇಷನ್ ಕೊಟ್ಟಿದ್ರು, ಎಷ್ಟದು 0.1 ಮೊಲಾರಿಟಿ ಆರ್ ಮೋಲಾರ್. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಏನ್ ಪ್ರಿನ್ಸಿಪಲ್ ಇದೆ, ಸೊ ಅಸಿಡಿಫೈಡ್ KMnO4 ಕ್ಯಾನ್ ಆಕ್ಸಿಡೈಸ್ ಫೆರಸ್ ಸಲ್ಫೇಟ್ ಆಫ್ FAS ಅಂದ್ರೆ ಏನೇನಿದೆ, ಫೆರಸ್ ಅಮೋನಿಯಂ ಸಲ್ಫೇಟ್ ಅಂದ್ರೆ ಏನಿದೆ, ಫಸ್ಟ್ ಇಲ್ಲಿ ಫೆರಸ್ ಅಮೋನಿಯಂ ಸಲ್ಫೇಟ್ ಅಂದ್ರೆ ಫೆರಸ್ ಸಲ್ಫೇಟು ಇದೆ, ಅಮೋನಿಯಂ ಸಲ್ಫೇಟು ಇದೆ. ಓಕೆ, ಅಮೋನಿಯಂ ಸಲ್ಫೇಟ್ ಅಂಡ್ ವಾಟರ್ ಮಾಲಿಕ್ಯೂಲ್ಸ್ ಆಲ್ಸೋ ಆಗುತ್ತೆ. ಇದು ಫೆರಸ್ ಸಲ್ಫೇಟ್ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಸೊ ಅದು ಏ ತರ ಕನ್ವರ್ಟ್ ಆಗುತ್ತೆ, ಫೆರಸ್ ಸಲ್ಫೇಟ್ ಸಲ್ಫೆರಿಕ್ ಸಲ್ಫೇಟ್ ತರ ಕನ್ವರ್ಟ್ ಆಗಿದೆ. ಹೆನ್ಸ್ ದ ವಾಲ್ಯೂಮ್ ಆಫ್ is titrated against KMnO4 is okay. So generally acidified KMnO4 is a strong oxidizing agent. Very important. ನಿಮ್ಗೆ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲೇನೋ ಬರುತ್ತೆ ಇದು. KMnO4 ಇದಂದ್ರೆ ಏನಂದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಆಕ್ಸಿಡೈಸಸ್ ಅದರ್ಸ್. ಓಕೆನಾ, ಸೊ ಫೆರಸ್ ಸಲ್ಫೇಟ್ ಇಸ್ ಆಕ್ಟಿಂಗ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್. ನೋಡು, ಆಕ್ಸಿಡೈಸಿಂಗ್ ಏಜೆಂಟ್ ಇದೆ, ರಿಡ್ಯೂಸಿಂಗ್ ಏಜೆಂಟ್ ಇದೆ. ಅಂದ್ರೆ ಆಕ್ಸಿಡೇಷನ್ ಇಸ್ ಹ್ಯಾಪನಿಂಗ್, ರಿಡಕ್ಷನ್ ಆಲ್ಸೋ ಇಸ್ ಹ್ಯಾಪನಿಂಗ್. ಅದಕ್ಕೆ ಈ ರಿಯಾಕ್ಷನ್ ಏನಂದ್ರು, ರಿಡಾಕ್ಸ್ ರಿಯಾಕ್ಷನ್ ಅಂದ್ರು. ಯಾಕೆ, ಬಿಕಾಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಬೋತ್ ಆರ್ ಹ್ಯಾಪನಿಂಗ್. Okay, that's why this reaction is called redox reaction. Okay, now ಸರಿ, ಏನೇನು ರಿಯಾಕ್ಷನ್ ಆಯ್ತು ಇಲ್ಲಿ ನೋಡಿ, ಆಲ್ರೆಡಿ ಕೆಮಿಕಲ್ ರಿಯಾಕ್ಷನ್. ಇದನ್ನ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಬರಬೇಕು. ಸೊ KMnO4 is reacting with ferrous sulfate. Okay, so what you are getting here, K plus MnO4 minus Fe plus SO4 minus. So positive will attract the negative. KSO4 ಅಂದ್ರೆ ಏನಾಗುತ್ತೆ ಇಲ್ಲಿ, K2SO4 then MnSO4 water and Fe2SO4 ಬೇಕನ್ ಥ್ರೈಸ್. ಅಂದ್ರೆ ಏನಿದೆ, ಫೆರ್ರಿಕ್. ಇದೇನಿದೆ, FeSO4 ಅಂದ್ರೆ ಫೆರಸ್. ಓಕೆ, ರಿಮೆಂಬರ್ Fe+2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಅದು ಏನ, ಫೆರಸ್. Fe iron, if it is in +3 oxidation state ಇದೆ, that is called ferric. Very simple. Okay na, lower oxidation state is called As, higher oxidation state is called Ik. lower ಅಂದ್ರೆ +2, ಏನಂದ್ರದು Is, higher ಅಂದ್ರೆ ಏನಂದ್ರು +3, ಅದೇನಂದ್ರು Ik. remember. Okay, here this is ferrous, this is ferrous, this is ferric. Okay na, so balance the equation. So right, next. ಸೊ ವಾಟ್ ಇಸ್ ದ ಅಯಾನಿಕ್ ಇಕ್ವೇಶನ್ ಫಾರ್ ದಿಸ್, ಇಲ್ಲಿ ಏನೇನೇ ಆಕ್ಸಿಡೇಷನ್ ಆಯ್ತು, ಯಾವುದು ರಿಡಕ್ಷನ್ ಆಯ್ತು ಒಂದ್ಸರಿ ನೋಡ್ಬೇಕು ನೀವು. ಓಕೆ, ಲೆಟ್ ಅಸ್ ಸಿ. ಇಲ್ಲಿ KMnO4 ಅಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡು, ಇಲ್ಲಿನ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡು. ಇದು ಸಿಂಪಲ್. ಇದೇನಿದೆ, SO4-2 ಅಂದ್ರೆ ಮ್ಯಾಂಗನೀಸ್ ಏನ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, +2. ಓಕೆನಾ, ಸೊ ಇಲ್ಲಿ KMnO4 ಆಕ್ಸಿಡೇಷನ್ ಸ್ಟೇಟ್ ನೀವು ಕ್ಯಾಲ್ಕುಲೇಟ್ ಮಾಡು, 1+, ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಫಸ್ಟ್ ಇಯರ್ ಎಲ್ಲ ಆಲ್ರೆಡಿ ಓದ್ತೀವಿ. ಸೊ ಪೊಟ್ಯಾಷಿಯಂ ಎಷ್ಟಮ್ಮ, +1. ಮ್ಯಾಂಗನೀಸ್ ಗೊತ್ತಿಲ್ಲ, ಆಕ್ಸಿಜನ್ ಎಷ್ಟಮ್ಮ, -2. ಸೊ 1 + x + 4 ×
minus 2 equals to 0. 1 plus x minus 8 equals to 0. X minus 7 equals to 0. X equals to plus 7. So manganese oxidation state is plus 7. ಇಲ್ಲಿ manganese oxidation state is plus 2. ಅಂದ್ರೆ ಏನಾಯ್ತು ಇಲ್ಲಿ ಆನ್ಸರ್ ನೋಡು what happens here and up. So manganese plus 7 to plus 2 కు ಕನ್ವರ್ಟ್ ಆಗಿದೆ. ಓಕೆನಾ +7 to +2 +7 to +2 ಅಂದ್ರೆ ಏನಾಗುತ್ತದೆ ರಿಡಕ್ಷನ್ ಅಂದ್ರೆ ಏನಮ್ಮ ಗೇನಿಂಗ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ರಿಡಕ್ಷನ್. ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗಿದೆ 5 ಎಲೆಕ್ಟ್ರಾನ್ಸ್. ಓಕೆ ನೆಕ್ಸ್ಟ್ ಇದು SO4 is -2 ದೆನ್ ಐರನ್ ಏನಾಯ್ತಮ್ಮ ಇದು +2 ಇಲ್ಲಿ ಎಷ್ಟಿದೆ ಐರನ್ ನೋಡು SO4 ಏನಿದೆ -2 Fe ಏನಾಗಿದೆ +3 ಆಗಿದೆ. ನೀವು ಕ್ರಿಸ್ ಕ್ರಾಸ್ ಅಪ್ಲೈ ಮಾಡಿದ್ದೀನೋ ಯು ಕ್ಯಾನ್ ಗೆಟ್ ಈಸಿಲಿ ಯು ಕ್ಯಾನ್ ಅಪ್ಲೈ ಆಲ್ಸೋ ಕ್ರಿಸ್ ಕ್ರಾಸ್ ಸೊ ದಟ್ ಯು ಕ್ಯಾನ್ ಗೆಟ್ ಈಸಿಲಿ ಈ ತರ ಓಕೆ. ಸೊ Fe+2 ಈಸ್ ಕನ್ವರ್ಟಿಂಗ್ ಟು Fe+2 ಈಸ್ ಕನ್ವರ್ಟಿಂಗ್ ಟು ನೋಡು ಈ ತರ ಕನ್ವರ್ಟ್ ಆಗಿದನು Fe+3. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಆಕ್ಸಿಡೇಷನ್. ಸೊ ಎಷ್ಟು ಎಲೆಕ್ಟ್ರಾನ್ ಇದೆ 1 ಎಲೆಕ್ಟ್ರಾನ್ ಚೇಂಜ್. ಅದಕ್ಕೆ ನೋಡಿಲ್ಲಿ 5 ತರ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಸೊ ದಟ್ ಈಸ್ ದಿಸ್ 5 ಓನ್ಲಿ. ಓಕೆ ಸೊ ಐರನ್ ಈಸ್ ಆಕ್ಸಿಡೈಸ್ಡ್ ಅಂಡ್ Mn potassium permanganate is reduced ಅಂದ್ರೆ ರಿಡಕ್ಷನ್. ಕ್ಲಿಯರ್ ಓಕೆ ಫ್ರಮ್ ದಿಸ್ ಡೇಟಾ ಇಟ್ ಈಸ್ ಕ್ಲಿಯರ್ ಫಾರ್ ಯು. ಅರ್ಥ ಆಗಿದೆ ನಿಮ್ಗೆ ಈ ಸ್ಲೈಡ್ ಅಲ್ಲಿ ಎಲ್ಲನೂ. ಓಕೆ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ರೈಟ್ ಸೊ ಅವ್ರು ಪ್ರೊಸೆಸರ್ ಮಾಡಿದ್ರು. A pipette was washing with the rings and given a space solution a burette is washed. So first ಏನ್ ಮಾಡ್ಬೇಕು ನೀವು ಬ್ಯೂರೆಟ್ ನಿ ಪಿಪ್ಪೆಟ್ ನೀವು ಆ ತರ ಸೊಲ್ಯೂಷನ್ ಅಂದ್ರೆ ವಾಶ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಬ್ಯೂರೆಟ್ ಅಲ್ಲಿ ಏನ್ ತಗೊಂತವ್ ನೀವು ಬ್ಯೂರೆಟ್ ಅಲ್ಲಿ ಏನ್ ತಗೋತಾವ ನೀವು KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ತಗೋತಾವ. ಅಂದ್ರೆ ನೀವು ಜಸ್ಟ್ ವಾಶ್ ಮಾಡು ವಿತ್ KMnO4 ಸೊಲ್ಯೂಷನ್. ಓಕೆನಾ ಏನ್ ತಗೊಂತ ಬ್ಯೂರೆಟ್ ಅಲ್ಲಿ KMnO4 ಸೊಲ್ಯೂಷನ್. ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಏನ್ ತಗೊಂತ ನೀವು FAS ಅಂಡ್ ಆಲ್ಸೋ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಯು ಹ್ಯಾವ್ ಟು ಟೇಕ್ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ವಿಚ್ ಮೀಡಿಯಂ acidic medium. ಓಕೆ 1 ಟೆಸ್ಟ್ ಟ್ಯೂಬ್ ಫುಲ್ ಅಷ್ಟೇ ಜಸ್ಟ್ ಓನ್ಲಿ 1 ಟೆಸ್ಟ್ ಟ್ಯೂಬ್ ತಗೊನಿ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಫುಲ್ ನೀವು ಆಡ್ ಮಾಡ್ಬೇಕಷ್ಟೇ. ಓಕೆನಾ ಏನಿದೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಓಕೆ ನೆಕ್ಸ್ಟ್ ಇಂಡಿಕೇಟರ್ ಇಲ್ಲಿ ಏನು ಇಂಡಿಕೇಟರ್ ಇಲ್ಲ. KMnO4 is called self indicator ವೆರಿ 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 ಇಂಪಾರ್ಟೆಂಟ್. ಇದೇ KMnO4 ಸೆಲ್ಫ್ ಇಂಡಿಕೇಟರ್ ತರ ಆಕ್ಟ್ ಆಗಿದೆ. ಬೇರೆ ಯಾವುದು ಇಂಡಿಕೇಟರ್ ನೀವು ಆಡ್ ಮಾಡಬೇಡ. ನೋ ನೀಡ್ ಟು ಆಡ್ ಎನಿ ಟೈಪ್ ಆಫ್ ಇಂಡಿಕೇಟರ್ ಹಿಯರ್. ಓಕೆ ನೆಕ್ಸ್ಟ್ ದೇ ವಿಲ್ ಆಸ್ಕ್ ಜನರಲಿ ಇಂಡಿಕೇಟರ್ಸ್ ಅಂದ್ರೆ ನಿಮ್ಗೂ ಈ ತರ ಗೊತ್ತು ಇಂಡಿಕೇಟರ್ಸ್ ಫಿನಾಫ್ಥಲಿನ್ ಓಕೆ ಮಿಥೈಲ್ ಆರೆಂಜ್ ಯೂನಿವರ್ಸಲ್ ಇಂಡಿಕೇಟರ್ ಈ ತರ. ಬಟ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ವಿ ಆರ್ ನಾಟ್ ಟೇಕಿಂಗ್ ಎನಿ ಇಂಡಿಕೇಟರ್. KMnO4 is acting as self ಇಂಡಿಕೇಟರ್ ತರ ಅದು ಆಕ್ಟ್ ಆಗಿದೆ ಅಷ್ಟೇ. ಓಕೆ ರಿಮೆಂಬರ್ ದೇ ವಿಲ್ ಆಸ್ಕ್ ಯು ಇನ್ ದ ಎಕ್ಸಾಮಿನೇಷನ್ ಇಲ್ಲಿ ಏನ್ ಇಂಡಿಕೇಟರ್ ತಗೊಂತೀವಿ. ಸೊ ಏನು ಇಂಡಿಕೇಟರ್ ಇಲ್ಲ ಸೆಲ್ಫ್ ಇಂಡಿಕೇಟರ್ ಬರ್ಬೇಕು ನೀವು. ಇಟ್ ಇಸ್ ಸೆಲ್ಫ್ ಇಂಡಿಕೇಟರ್ ವೆರಿ 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 ಇಂಪಾರ್ಟೆಂಟ್. ಓಕೆ ನೆಕ್ಸ್ಟ್ ಒನ್ ಏನಿದೆ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟ್ ಅಂದ್ರೆ ಏನ ವಾಟ್ ಈಸ್ ಎಂಡ್ ಪಾಯಿಂಟ್ ವೇರ್ ದ ರಿಯಾಕ್ಷನ್ ಈಸ್ ಕಂಪ್ಲೀಟೆಡ್. ರಿಯಾಕ್ಷನ್ ಈಸ್ ಕಂಪ್ಲೀಟೆಡ್ ಅಂದ್ರೆ ಅಲ್ಲಿ ರೀಚ್ ಆಗಿತ್ತು ಅಂದ್ರೆ ರಿಯಾಕ್ಷನ್ ಏನಾಯ್ತಾ ಕಂಪ್ಲೀಟ್ ಆಗಿದೆ. ಆದ್ಮೇಲೆ ರಿಯಾಕ್ಷನ್ ಪ್ರೊಸೀಡ್ ಮಾಡಬೇಡ. ಸ್ಟಾಪ್ ದ ರಿಯಾಕ್ಷನ್ ಸ್ಟಾಪ್ ಮಾಡಿ ರಿಯಾಕ್ಷನ್. ಓಕೆ ಸೊ ನಿಮ್ಗೆ ಈ ತರ ಗೊತ್ತಾಯ್ತು ರಿಯಾಕ್ಷನ್ ಸ್ಟಾಪ್ ಆಗಿದೆ ಅಂದ್ರೆ ಸೊ ದ ಸೊಲ್ಯೂಷನ್ ಇಸ್ ಕನ್ವರ್ಟಿಂಗ್ ಫ್ರಮ್ ಕಲರ್ಲೆಸ್ ಟು ಸೊ ಈ ತರ ಕನ್ವರ್ಟ್ ಆಗಿತ್ತು ಸೊಲ್ಯೂಷನ್ ನಿಮ್ಗೆ ಕಲರ್ಲೆಸ್ ಟು ಪೇಲ್ ಪಿಂಕ್. ಪೇಲ್ ಅಂದ್ರೆ ಸ್ವಲ್ಪ ಪಿಂಕ್ ಹೋಗಿದೆ. ಓಕೆನಾ ಜಸ್ಟ್ ದಟ್ಸ್ ಇಟ್. ಸೊ ಬ್ಯೂರೆಟ್ ಅಲ್ಲಿ ಏನ್ ತಗೊಂತವ್ ನೀವು ಬ್ಯೂರೆಟ್ ಅಲ್ಲಿ ವಾಟ್ ಯು ಆರ್ ಟೇಕಿಂಗ್ ಅನ್ನ
what you are taking? KMnO4 solution. Conical flask, what you are taking? FAS with one test tube of dilute sulfuric acid. In order to perform reaction, you have to do in order to control the hydrolysis of Fe+2 ions. Is the reason ಯಾಕೆ ಇದು ಯೂಸ್ ಮಾಡ್ತೇವೆ? Control the hydrolysis of Fe+2 ions. Hydrolysis of Fe+2 ions. It's very, 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 very important. Previous JEE question ಇದು. ಇದು previous JEE question ಇದು. ಯಾಕೆ ನೀವು ಐರನ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ನ ಆಡ್ ಮಾಡಿದ್ವು? ಬಿಕಾಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ಹೈಡ್ರಾಲಿಸಿಸ್ ಆಫ್ Fe+2. ಎಸ್. ನೆಕ್ಸ್ಟ್ ಕೆಸೆಟ್ ಅಲ್ಲಿ ಇನ್ನೂ ಪಾಸಿಬಿಲಿಟಿ ಇದೆ ಈ ಕ್ವಶನ್. ಕೆಸೆಟ್ ಎಕ್ಸಾಮಿನೇಷನ್ಗೂ ಪಾಸಿಬಲ್ ಇದೆ, ಸ್ವಲ್ಪ ಹುಷಾರ್ ಮಾಡ್ರಿ. ಓಕೆ, ಎಂಡ್ ಪಾಯಿಂಟ್ ಅಲ್ಲಿ ಅಂದ್ರೆ ಏನು? ರಿಯಾಕ್ಷನ್ ಇಸ್ ಕಂಪ್ಲೀಟೆಡ್. ಹೌ ಡು ಯು ನೋ ದಟ್? ಈ ತರ ಗೊತ್ತಾಯ್ತು ನಿಮ್ಗೆ ರಿಯಾಕ್ಷನ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಕಲರ್ಲೆಸ್ ಇಂದ ಪೇಲ್ ಪಿಂಕ್ ಚೇಂಜ್ ಆಗಿದೆ ಅಷ್ಟೇ. ಓಕೆ, ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸಾರಿ, ನೆಕ್ಸ್ಟ್ ಸ್ಲೈಡ್ ನೋಡಿಲಿ. ಸೊ ನೀವು ಏನೇನು ತಗೊಂತೇವೆ ಇಲ್ಲಿ? ಪಿಪ್ಪೆಟ್ ಇದು. ಪಿಪ್ಪೆಟ್ ಅಲ್ಲೇ ಏನ್ ತಗೊಂತೇವೆ ನೀವು? ಜನರಲಿ ಪಿಪ್ಪೆಟ್ ಅಲ್ಲೇ ಏನ್ ತಗೊಂತೇವೋ, ಬ್ಯೂರೆಟ್ ಅಲ್ಲೇ ಏನ್ ತಗೊಂತೇವೆ ಇಲ್ಲಿ? ಬ್ಯೂರೆಟ್. ಈ ಬ್ಯೂರೆಟ್ ಅಲ್ಲಿ ಏನ್ ತಗೊಂತೇವೆ ಫಸ್ಟ್? ಏನದು? KMnO4 ಸೊಲ್ಯೂಷನ್. ದಿಸ್ ಇಸ್ ವಾಟ್ ಯು ಆರ್ ಟೇಕಿಂಗ್. ಪಿಪ್ಪೆಟ್ ಅಲ್ಲಿ ಏನ್ ತಗೊಂತೇವೆ ನೀವು? ಪಿಪ್ಪೆಟ್ ಅಲ್ಲಿ FAS ಅಂದ್ರೆ ಫೆರ್ರಸ್ ಅಮೋನಿಯಂ ಸಲ್ಫೇಟ್. ದಟ್ ಇಸ್ ಆಲ್ಸೋ ಕಾಲ್ಡ್ ಮೋರ್ಸ್ ಸಾಲ್ಟ್. ಮೋರ್ಸ್ ಸಾಲ್ಟ್ ಅಂದ್ರೆ ಇದು. ದಿಸ್ ಅನದರ್ ನೇಮ್ ಇದೆ, ಮೋರ್ಸ್ ಸಾಲ್ಟ್ ಅಂದ್ರೆ. ಓಕೆ, ನೆಕ್ಸ್ಟ್ ಬ್ಯೂರೆಟ್ ಇನಿಷಿಯಲ್ ರೀಡಿಂಗ್ ಇಲ್ಲಿ. ಇನಿಷಿಯಲ್ ರೀಡಿಂಗ್ ಆದ್ಮೇಲೆ ನಿಧಾನ ಅಂದ್ರೆ ಡ್ರಾಪ್ ಬೈ ಡ್ರಾಪ್ ನೀವು ಆಡ್ ಮಾಡ್ತೇವೆ. ದೆನ್ ಏನಾಗುತ್ತೆ? ಜನರಲಿ ಸೊಲ್ಯೂಷನ್ ಏನಮ್ಮ ಇದು? ಕಲರ್ಲೆಸ್. ಓಕೆ, ಜನರಲಿ ಅದು ಕಲರ್ಲೆಸ್. ದೆನ್ ಕಲರ್ಲೆಸ್ ಸೊಲ್ಯೂಷನ್ ಈ ತರ ಕನ್ವರ್ಟ್ ಆಗುತ್ತೆ ಅದಕ್ಕೆ. ದೆನ್ ಹೌ ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಪೇಲ್ ಪಿಂಕ್ ಕಲರ್ ಬರುತ್ತೆ. ಪೇಲ್ ಪಿಂಕ್ ಬರುತ್ತೆ ಅಂದ್ರೆ ನೀವು ಬ್ಯೂರೆಟ್ ಅಲ್ಲಿ ಆಡಿಂಗ್ ಸ್ಟಾಪ್ ಮಾಡೋದು. ಜಸ್ಟ್ ಸ್ಟಾಪ್ ದ ರಿಯಾಕ್ಷನ್, ಸ್ಟಾಪ್ ಮಾಡೋದು. ದೆನ್ ಫೈನಲ್ ಟೇಕ್ ದ ಫೈನಲ್ ರೀಡಿಂಗ್. ಸೊ ಇನಿಷಿಯಲ್ ರೀಡಿಂಗ್ ಇದೆ. ಇನಿಷಿಯಲ್ ರೀಡಿಂಗ್ ಎಷ್ಟಿದೆ? 0 ಇದೆ. ಇನಿಷಿಯಲ್ ರೀಡಿಂಗ್ ಎಷ್ಟು ತಗೋಬೇಕು ಇಲ್ಲಿ? 0 ml. ಇಲ್ಲಿ ಫೈನಲ್ ರೀಡಿಂಗ್ ಜನರಲ್ಲಿ ನಿಮ್ಗೆ 8 ml ಬರುತ್ತೆ. ಸಮ್ ಟೈಮ್ಸ್ 10 ml ಬರುತ್ತೆ. ಓಕೆನಾ? ರಿಮೆಂಬರ್ ದಿಸ್ ಒನ್, 8 ml ಆರ್ 10 ml ಅಷ್ಟೇ. ಮೋಸ್ಟ್ಲಿ ಈ ಲಿಮಿಟ್ ಹತ್ರನೇ ಬರುತ್ತೆ ನೀವು. ಓಕೆನಾ? ಸ್ವಲ್ಪ ಹುಷಾರ್ ಮಾಡ್ರಿ. ರೈಟ್. ಸೊ ನೀವು ಏನೇನು ತಗೊಂತವು? ಫಸ್ಟ್ ಬ್ಯೂರೆಟ್ ಅಲ್ಲಿ ಏನ್ ತಗೊಂತವು? ಬ್ಯೂರೆಟ್ ಅಲ್ಲಿ ಏನ್ ತಗೊಂತವು? KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್. ಓಕೆ, ಜನರಲಿ ಇದು ಪರ್ಪಲ್ ಕಲರ್ ತರ ಕಾಣಿಸ್ತೀನಿ, ಪರ್ಪಲ್ ಆರ್ ಡೀಪ್ ಬ್ಲೂ ತರ ಕಾಣಿಸ್ತೀನಿ. ಓಕೆನಾ? ನೆಕ್ಸ್ಟ್ ಪಿಪ್ಪೆಟ್ ಅಂದ್ರೆ ಏನ್ ತಗೊಂತವ ನೀವು? ಪಿಪ್ಪೆಟ್ ಅಲ್ಲಿ ಏನ್ ತಗೊಂತ ನೀವು? ಫೆರ್ರಸ್ ಅಮೋನಿಯಂ ಸಲ್ಫೇಟ್. ಎಷ್ಟು ತಗೊಂತವ ನೀವು? 10 ml ಪ್ಲಸ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಎಷ್ಟಿದು? 1 TT. 1 TT ಅಂದ್ರೆ 1 ಟೆಸ್ಟ್ ಟ್ಯೂಬ್. ಇದಿಲ್ಲಿ ತಗೊಂತವೋ. KMnO4 ಇಲ್ಲಿ ತಗೊಂತವೋ, ಇಲ್ಲಿ ತಗೊಂತವೋ. ರಿಮೆಂಬರ್. ಓಕೆನಾ? ಇದಕ್ಕೆ ಇದು ಅಷ್ಟೇ. ಓಕೆ, ನೆಕ್ಸ್ಟ್. ಸೊ ನೀವು ಎಷ್ಟು ರೀಡಿಂಗ್ಸ್ ಬರಬೇಕು? ಟ್ರಯಲ್ ನಂಬರ್ಸ್. ಹೌ ಮೆನಿ ಟ್ರಯಲ್ಸ್? 3 ಟ್ರಯಲ್ಸ್. 1 2 3 ಟ್ರಯಲ್ಸ್. ಇಲ್ಲಿ ಫೈನಲ್ ರೀಡಿಂಗ್ ಇನಿಷಿಯಲ್ ಎಷ್ಟಮ್ಮ ಇದು? 0. ಫಾರ್ ಎಕ್ಸಾಂಪಲ್ ನಿಮಗೆ 10 ml ಅಲ್ಲೇ ಫೈನಲ್ ರೀಡಿಂಗ್ ಇದೆ. ಸೊ ಎಷ್ಟು ಬರ್ತವೆ ನೀವು? 10 ml. ಓಕೆನಾ? ವಾಲ್ಯೂಮ್ ಎಷ್ಟು ಯೂಸ್ ಆಗಿದೆ? 10 ml ಯೂಸ್ ಆಗಿದೆ. ನೆಕ್ಸ್ಟ್ ಟ್ರಯಲ್ಗೆ ಇನಿಷಿಯಲ್ ರೀಡಿಂಗ್ ಏನಾಗಿದೆ? 10 ಆಗಿದೆ. ಇಲ್ಲಿನೂ ಎಷ್ಟಾಗಿದೆ? ಫೈನಲ್ಗೆ ಇಲ್ಲಿ 10 ml ತಗೋತಾರೆ. ನೆಕ್ಸ್ಟ್ ಇಲ್ಲಿ 20. ಅದಕ್ಕೆ ನೀವು ಇಲ್ಲಿ ಎಷ್ಟು ಬರಬೇಕು? ಡಿಫ್ರೆನ್ಸ್ ಏನ ನೋಡು. ಓಕೆನಾ? ಥರ್ಡ್ ಟೈಮ್ ಈ ಎರಡು ಟ್ರಯಲ್ಸ್ ಸೇಮ್ ಆಗಿದೆ. ಇಫ್ ಇಟ್ ಈಸ್ ಸೇಮ್, ಓಕೆ, ಇದು ಸೇಮೇ ಆಗಿದೆ ಅಂದ್ರೆ ಥರ್ಡ್ ಟ್ರಯಲ್ ನೋ ನೀಡ್ ಟು ಗೋ ಫಾರ್. ಡು ನಾಟ್ ಡು ಥರ್ಡ್ ಟ್ರಯಲ್. ಓಕೆ, if ಸ್ವಲ್ಪ ಡಿಫರೆನ್ಸ್ ಇದೆ, ಲಿಟಲ್ ಡಿಫರೆನ್ಸ್ is there, then do third trial. ಅಥವಾ ನೀವು ಜಸ್ಟ್ ಈ ಬರೀ ಅಷ್ಟೇ, ಇಲ್ಲಿ 20 ಇಲ್ಲಿ 30. ಸೊ ಎಷ್ಟಮ್ಮ ಇದೆ?
10 ml. ಇದೇ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಸ್ವಲ್ಪ 10 ml ನಿಮ್ಗೆ 10 ಪಾಯಿಂಟ್ ನೋಡ ಆನ್ಸರ್ ಈಸ್ ಆಕ್ಚುಲಿ 10 ml ಬರಬೇಕು ಇಲ್ಲಿ. ಓಕೆ 10 ml. ಓಕೆನಾ, ಜನರಲಿ ಯಾವುದೋ ಎರಡು ಸೇಮ್ ಆಗಿತ್ತ ಪಕ್ಕ ಸೇಮ್ ಆಗಿತ್ತ ಅದೇ ನೀವು ತಗೋಬೇಕು. ಓಕೆನಾ, ಅದರ್ವೈಸ್ ಎರರ್ ಬಹಳ ಜಾಸ್ತಿ ಆಗಿದೆ. 10 ml ಅವ್ರು ನಿಮ್ಗೆ ಎಕ್ಸ್ಟರ್ನಲ್ ಸರ್ ಗೊತ್ತಿದೆ 10 ml. ಸೊ ನಿಮ್ಗೆ ಏನ್ ಬರ್ಸಿದ್ರೆ ಇದೆ 10.1 ಬರ್ಸಿದ್ರು ಕರೆಕ್ಟ್, ಏನು ಪ್ರಾಬ್ಲಮ್ ಇಲ್ಲ. 1.2 ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್. 10.3 ಬರುತ್ತೆ, ಅದನ್ನು ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ 11.0 ಬರುತ್ತೆ ಅಂದ್ರೆ ಅದು ರಾಂಗ್ 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 ಆನ್ಸರ್. ರಾಂಗ್ ಆನ್ಸರ್. ಇದು ನೀವು ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡುತ್ತೇವೆ ಅಂದ್ರೇನೆ ನಿಮ್ಗೆ 3 ಮಾರ್ಕ್ಸ್ ಕೊಡ್ತಾರೆ. ಜಸ್ಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿಸ್ ಒನ್. ಇದು ಈ ಟೈಟ್ರೇಷನ್ ನೋಡ್ತೀವಿ, ಈ ರೀಡಿಂಗ್ಸ್ ಕರೆಕ್ಟ್ ನೋಡ್ತೇವೆ ಅಂದ್ರೆ ನೀವು ಬರ್ಸಿತೇವೆ ಅಂದ್ರೆ ನಿಮ್ಗೆ 3 ಮಾರ್ಕ್ಸ್ ಇಲ್ಲೇ ಆಯ್ತಾ. ಓಕೆ, ಸೊ ಸ್ವಲ್ಪ ಹುಷಾರು. ಓಕೆ, ಸೊ ಇದೇನಿದೆ ಎಷ್ಟು ಟೈಮಲ್ಲಿ ನಿಮ್ಗೆ ಯೂಸ್ ಆಗುತ್ತೆ 10 ml. ಏನದೆ ವಾಲ್ಯೂಮ್ ಆಫ್ KMnO4. ಎಷ್ಟು ವಾಲ್ಯೂಮ್ ಆಫ್ KMnO4 10 ml. ಓಕೆನಾ, ಅಷ್ಟೇ ಕ್ಲಿಯರ್. ಈ ತರ ನೀವು 11 10.8 ಇದನ್ನು ರಾಂಗೇ, ರಾಂಗ್ ಆನ್ಸರ್. ಸೊ ನೀವು 0 ಮಾರ್ಕ್ ಕೊಡ್ತಾರೋ, 0 ಮಾರ್ಕ್, ನೋ ಮಾರ್ಕ್. ಓಕೆ, ಸೊ ಕೇರ್ಫುಲ್. ನೆಕ್ಸ್ಟ್ ರೈಟ್. ಇದು ನೋಡಿ, ಈ ಫಾರ್ಮುಲಾ ಅವರು ಕೊಟ್ಟಿದ್ರು. ಸೊ ಈ ಫಾರ್ಮುಲಾ ನೀವು ಬರಬೇಕು. ರೈಟ್, ಈ ಫಾರ್ಮುಲಾ ನಿಮ್ಗೆ ಅರ್ಥ ಆಯ್ತಂದ್ರೆ ಓಕೆನೆ. ಅರ್ಥ ಆಗಿಲ್ಲ ಸರ್ ನಮ್ಗೆ ಇದೆ ಅಂದ್ರೆ ಜಸ್ಟ್ ಯು ಟೇಕ್ ದಿಸ್ ಫಾರ್ಮುಲಾ, ಅದನ್ನು ಇದನ್ನು ಸೇಮ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಿಮ್ಗೆ ಏನೇನಿದೆ ಫಸ್ಟ್ ನೋಡು. KMnO ಏನೇನು ಸೊಲ್ಯೂಷನ್ ಇದೆ ನಿಮ್ಗೆ? KMnO4 ಸೊಲ್ಯೂಷನ್ ಇದೆ, ಫೆರಸ್ ಅಮೋನಿಯಂ ಸಲ್ಫೇಟ್ ಸೊಲ್ಯೂಷನ್ ಇದೆ. ಓಕೆ, ನೆಕ್ಸ್ಟ್ KMnO ಸೊಲ್ಯೂಷನ್ ಅಂದ್ರೆ ಏನ್ ಬರ್ಸ್ತೇವೆ ನಾವು? ಪೊಲಾರಿಟಿ M1, ವಾಲ್ಯೂಮ್ V1, ನೆಕ್ಸ್ಟ್ N1 ನಂಬರ್ ಆಫ್ ಮಾಲ್ಸ್. ಓಕೆ, ಇಲ್ಲಿ ನೋಡು, ಮೊಲಾರಿಟಿ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್ M2, ವಾಲ್ಯೂಮ್ ಆಫ್ ದಿಸ್ ಒನ್ N2. ಓಕೆನಾ, ನೀವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಅಂಡ್ ಆಲ್? ಏನು ಅಲ್ಲಿ ಕ್ವಶನ್ ಅಲ್ಲಿ ನೋಡುವ ಒಂದ್ಸರಿ. ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ದ ಕ್ವಶನ್? ನೋಡು, ಡಿಟರ್ಮೈನ್ ದ ಮೊಲಾರಿಟಿ ಆಫ್ KMnO4 ಅಂದ್ರೆ KMnO4 ಮೊಲಾರಿಟಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಈ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇದು ಕ್ವಶನ್ ಮಾರ್ಕ್. ಸೊ KMnO4 ಎಲ್ಲಿ ತಗೊಂತೀವಿ ನೀವು? ಬ್ಯೂರಿಟ್ ಅಲ್ಲಿ ತಗೊಂತೀವಿ. FAS ಎಲ್ಲಿ ತಗೊಂತೀವಿ ನೀವು? ಪಿಪ್ಪೆಟ್ ಅಲ್ಲಿ ತಗೊಂತೀವಿ. ಓಕೆ, ಎಷ್ಟು ತಗೊಂತೀವಿ ನೀವು? ಎಷ್ಟು ವಾಲ್ಯೂಮ್? 10 ವಾಲ್ಯೂಮ್ ತಗೊಂತೀವಿ. ಓಕೆನಾ, ಇದೇನಿದೆ? ಪಿಪ್ಪೆಟ್ ಅಂದ್ರೆ ಕೋನಿಕಲ್ ಫ್ಲಾಸ್ಕ್, ಸಾರಿ, ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ತಗೊಂತೀವಿ. ಒಂದು ನಿಮಿಷ. ಓಕೆ, ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ತಗೊಂತೀವಿ. ಓಕೆ, ಇದು ಬೇಡ. ನೆಕ್ಸ್ಟ್ ಮೊಲಾರಿಟಿ ಅವರು ಕ್ವಶನ್ ಅಲ್ಲೇ ಕೊಟ್ಟಿದ್ರು. ನೋಡು, ಕ್ವಶನ್ ಅಲ್ಲೇ ಕೊಟ್ಟಿದ್ರು ಅವರು. FAS ಕಾನ್ಸಂಟ್ರೇಷನ್ ಎಷ್ಟಮ್ಮ? 0.1. ಓಕೆ, ಬರೀಲಿ ಕಾನ್ಸಂಟ್ರೇಷನ್ ಅಂದ್ರೆ ಮೊಲಾರಿಟಿ, ಮೊಲಾರಿಟಿ ಅಂದ್ರೆ ಕಾನ್ಸಂಟ್ರೇಷನ್ 0.1 m. ಓಕೆ, ನೆಕ್ಸ್ಟ್ ಇದು ವಾಲ್ಯೂಮ್, ವಾಲ್ಯೂಮ್ ಅಂದ್ರೆ ಬ್ಯೂರಿಟ್ ರೀಡಿಂಗ್. ಈ ವಾಲ್ಯೂಮ್ ಏನ್ ರೀಡಿಂಗ್ ಇದೆ? ಇದು ಬ್ಯೂರಿಟ್ ಅಲ್ಲಿ ಎಷ್ಟು ವಾಲ್ಯೂಮ್, ಬ್ಯೂರಿಟ್ ಅಲ್ಲಿ ಎಷ್ಟು ವಾಲ್ಯೂಮ್ ರೀಡಿಂಗ್ ನೀವು ನೋಡ್ತೀವಿ ಆನ್ಸರ್ ಟೇಬಲ್ ಅಲ್ಲಿ ನೋಡು. ವಾಲ್ಯೂಮ್ ಆಫ್ KMnO4 ಎಷ್ಟಮ್ಮ? ಇಲ್ಲಿ 10. ಸಮ್ಟೈಮ್ಸ್ ಇದು 10 ಬರುತ್ತೆ, ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ 8 ಆಲ್ಸೋ. ಓಕೆನಾ, ಸೊ ಐ ಆಮ್ ರೈಟಿಂಗ್ ಹಿಯರ್ 10. ವಾಲ್ಯೂಮ್ ಎಷ್ಟಮ್ಮ? ಇದು 10 ml. ನೆಕ್ಸ್ಟ್ N1 N2 ಅಂದ್ರೆ ಏನಾ? N1 N2 ಅಂದ್ರೆ ದೀಸ್ ಆರ್ ಸ್ಟಾಯಿಕಿಯೋಮೆಟ್ರಿಕ್ ವ್ಯಾಲ್ಯೂಸ್. ಓಕೆ, ಸೊ ನೀವು ಫ್ರಮ್ ದ ಈಕ್ವೇಶನ್, ಫ್ರಮ್ ದ ಬ್ಯಾಲೆನ್ಸ್ಡ್ ಈಕ್ವೇಶನ್ ಯು ವಿಲ್ ಗೆಟ್. ಓಕೆ, ಸೊ ನೋಡು, ಬ್ಯಾಲೆನ್ಸ್ಡ್ ಈಕ್ವೇಶನ್ ಎಲ್ಲಿದೆ? ಫಸ್ಟ್ ಇದೆ ಅಲ್ಲಿ ಅಂದ್ರೆ ನೋಡು, ಬ್ಯಾಲೆನ್ಸ್ ಈಕ್ವೇಶನ್ ಅಲ್ಲಿ ಏನೇನೋ ಇದು. ಸೊ KMnO4 ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಇಲ್ಲಿ? 2. ಸೊ ಇದು N1. ನೆಕ್ಸ್ಟ್ ಐರನ್ ಎಷ್ಟಮ್ಮ? ಇದು N2. ಓಕೆನಾ, ಅರ್ಥ ಆಗಿದೆ? ಸೊ 2 moles ಆಫ್ KMnO4 potassium permanganate is reacting with 10 moles of iron sulfate. ಓಕೆನಾ, 2 moles
of KMnO4 potassium permanganate reacts with 10 moles of 10 moles of iron sulfate. ಅರೆ 2 moles reacts with 10 moles ಅಂದ್ರೆ 1 mole ಎಷ್ಟು ಮೋಲ್ ರಿಯಾಕ್ಟ್ ಆಗುತ್ತೆ ಹೇಳ್ರಿ ನೀವೇ. ಆನ್ಸರ್ ಈಸ್ 5. ನೋಡು ಅದಕ್ಕೆ ಅವರಿಲ್ಲಿ 5 ಬರ್ಸಿದ್ರು. ಓಕೆನಾ, ಅರ್ಥ ಆಗಿದೆ. ಅಲ್ಲಿಂದ್ರೆ ಆನ್ಸರ್ ಇದೆ. ಓಕೆ ರೈಟ್. ಸೊ N1 ಈಕ್ವಲ್ಸ್ ಎಷ್ಟಮ್ಮ ಇಲ್ಲಿ 2, N2 ಈಕ್ವಲ್ಸ್ ಎಷ್ಟಮ್ಮ ಇಲ್ಲಿ 10. ನೋಡು ಎಲ್ಲ ಡೇಟಾನು ಇದೆ. N1 ಅಂದ್ರೆ ಏನ KMnO4. KMnO4 ಡೇಟಾ ಇಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ 2. ಇದು ಎಷ್ಟಮ್ಮ ಇದು 10. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡು. ಸೊ ದ ಫಾರ್ಮುಲಾ ಈಸ್ M1V1 by N1 equals to M2V2 by N2. ನಿಮ್ಗೆ ಏನ್ ಬೇಕು M1 ಬೇಕು ನಮಗೆ ಅಂದ್ರೆ M2V2 by N2 into N1 by V1 ಸಬ್ಸ್ಟಿಟ್ಯೂಟ್ ಮಾಡಿಲ್ಲಿ. ನಿಮ್ಗೆ ಏನೇನು ಗೊತ್ತು ಇದು. ಓಕೆನಾ, M2 ಎಷ್ಟು 0.1 ಇಂಟು V2 ಎಷ್ಟಮ್ಮ 10. ಓಕೆನಾ, ಇಂಟು N1 ಎಷ್ಟಮ್ಮ ಇಲ್ಲಿ 2 ಡಿವೈಡೆಡ್ ಬೈ N2 ಎಷ್ಟಮ್ಮ ಇಲ್ಲಿ 10 ಇಂಟು V1 ఇది ಫ್ರಮ್ ಬ್ಯೂರೆಟ್ ರೀಡಿಂಗ್. ಓಕೆ, ನಾನು ಅಲ್ಲಿ ಆ ತರನೇ ಬರ್ಸ್ತೇನೆ V1 ತರನೇ. ನೋಡಿ ಏನೇನು ಕ್ಯಾನ್ಸಲ್ ಆಗಿದೆ ಇಲ್ಲಿ. ಓಕೆ, ವಾಲ್ಯೂಮ್ 10 ml 0.5 10 ml. ಓಕೆ, ಸೊ ನೋಡು ಕ್ಯಾನ್ಸಲ್. ಸೊ ಏನ್ ಬರ್ಬೇಕು ಇಲ್ಲಿ, ವಾಟ್ ಯು ಹ್ಯಾವ್ ರೈಟ್ ಹಿಯರ್. ಓಕೆ, ಸೇಮ್ ಆಗುತ್ತೆ ಇಲ್ಲಿ 0.2. ನೋಡಲಿ ಏನಾಗಿತ್ತು. Here also you see answer, here also 0.2 divided by V1 ಬರುತ್ತೆ. ಇಲ್ಲಿನೂ ನೋಡು 5 1 ಟೈಮ್ಸ್ ಆಯ್ತಾ, 5 2 ಟೈಮ್ಸ್ ಬರುತ್ತೆ. ಅಂದ್ರೆ ಏನಿದೆ 0.2 divided by V1. ಈ V1 ಅಂದ್ರೆ ಏನ ಬ್ಯೂರೆಟ್ ರೀಡಿಂಗ್ ಇದೆ. ಬ್ಯೂರೆಟ್ ರೀಡಿಂಗ್ ಅಲ್ಲಿ 10 ಬರುತ್ತೆ ಅಂದ್ರೆ ಇಲ್ಲಿ 10 ಆಗಿದೆ. ಸೊ ಅದೇ ನೀವು ಕಾನ್ಸಂಟ್ರೇಷನ್ ಬರುತ್ತೆ ಇಲ್ಲಿ. ಸೊ ವಾಲ್ಯೂಮ್ ಆಫ್ KMnO4 V1 ಇದು ನೀವು ಆಲ್ರೆಡಿ ಬ್ಯೂರೆಟ್ ಅಂದ್ರೆ ಇಡಿ ತಗೋತೀವಿ. ಸೊ ಮೊಲಾರಿಟಿ ಆಫ್ KMnO4 ಈಕ್ವಲ್ಸ್ ಟು ಎಂ ಅಂದ್ರೆ ಮೋಲಾರ್ ಕಾನ್ಸಂಟ್ರೇಷನ್. ನೀವು ಯೂನಿಟ್ ಬರಬೇಕು. ಯೂನಿಟ್ ಫಾರ್ ಆನ್ಸರ್ ಓನ್ಲಿ 2 ಮಾರ್ಕ್ಸ್ ಇದೆ. ಫಾರ್ ಆನ್ಸರ್ ಓನ್ಲಿ 2 ಮಾರ್ಕ್ಸ್. ಓಕೆನಾ, ಅಷ್ಟೇ ಸಿಂಪಲ್ ಮೆಥಡ್. ಸೊ ಸಂಬರಿ ನೋಡು ಒಂದ್ಸರಿ ಏನೇನು ತಗೋಬೇಕು ಇಲ್ಲಿ. ಓಕೆ, ಒಂದ್ಸರಿ ಜಸ್ಟ್ ಸಂಬರಿ ನೋಡು. ಓಕೆ, ಒಂದ್ಸರಿ ಜಸ್ಟ್ ಸಂಬರಿ ನೋಡು. ಏನು ರಿಯಾಕ್ಷನ್ ಇದೆ KMnO4 ವರ್ಸಸ್ FAS. KMnO4 ಎಲ್ಲಿ ತಗೋಬೇಕು ನೀವು ಬ್ಯೂರೆಟ್. FAS ಎಲ್ಲಿ ತಗೋಬೇಕು ನೀವು ಕೋನಿಕಲ್ ಫ್ಲಾಸ್ಕ್. ಎಷ್ಟು ತಗೋಬೇಕು ನೀವು 10 ml ತಗೋಬೇಕು ಪ್ಲಸ್ 1 ಟೆಸ್ಟ್ ಟ್ಯೂಬ್ ಆಫ್ H2SO4 ಡೈಲ್ಯೂಟ್ H2SO4. ಓಕೆ, ಎಂಡ್ ಪಾಯಿಂಟ್ ಈ ತರ ಆಯ್ತಾ. ಎಂಡ್ ಪಾಯಿಂಟ್ ಇದೆ. ಹೌ ಡು ಯು ನೋ ಎಂಡ್ ಪಾಯಿಂಟ್ ಅಂಡ್ ಕಲರ್ಲೆಸ್ ಟು ಪೇಲ್ ಪಿಂಕ್. ಓಕೆ, ಏನ್ ಈಕ್ವೇಶನ್ ಯೂಸ್ ಮಾಡ್ತೀವಿ ನೀವು ಇಲ್ಲಿ M1 V1 by N2 ಈಕ್ವಲ್ಸ್ ಟು M2 V2 by N2. ಈ ಎಲ್ಲಾನು ಬಿಲಾಂಗ್ಸ್ ಟು ಯಾವ್ದಿದೆ KMnO4. ಇದು ಎಲ್ಲಾನು ಯಾವ್ದು ಬಿಲಾಂಗ್ಸ್ ಇದೆ ಫೆರಸ್ ಅಮೋನಿಯಂ ಸಲ್ಫೇಟ್. ಅಷ್ಟೇ. ನೀವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು M1. ಸೊ ಮೊಲಾರಿಟಿ ಆಫ್ KMnO4 ಈಕ್ವಲ್ಸ್ ಟು ಅಂದ್ರೆ M1 ಈಕ್ವಲ್ಸ್ ಟು M2 V2 by N2 into N2 divided by V1 that equals to dash M. ಅಷ್ಟೇ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಇನ್ನೊಂದು ಇದೆ. ಸೊ ಅಪ್ಕಮಿಂಗ್ ವಿಡಿಯೋ ಇದೆ, ಸಾಲ್ಟ್ ಅನಾಲಿಸಿಸ್ ವಿಡಿಯೋ ಇದೆ. ನೆಕ್ಸ್ಟ್ ಟೈಮ್ ನಾನು ಸಾಲ್ಟ್ ಅನಾಲಿಸಿಸ್ ಮಾಡ್ತಾನೆ. ಆದ್ಮೇಲೆ ವೈವಾ ಕ್ವಶನ್ಸ್ ನೀವು ಒಂದೊಂದು ವಿಡಿಯೋ ಮಾಡ್ತಾನೆ ಇವತ್ತೆ. ಓಕೆ, ಥ್ಯಾಂಕ್ ಯು.